ವೆಲ್ಕಮ್ ಬ್ಯಾಕ್. ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ. ಸುಂದರೇಶ್ ನರ್ಗಲ್ ಯಾಕೆ ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದೆ ನಿಮಗೆ, ಸಾಧ್ಯನಾ ಅಂತ. ಸಾಧ್ಯ ಇಲ್ಲ ಅಂದರೆ ಇಲ್ಲಿ ಶಾಬಾನು ಕೇಸನ್ನು ನಾವು ಒಮ್ಮೆ ತಿರುಗಿ ಹಾಕಿದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಆದೇಶ, ಅದನ್ನು ಲೋಕಸಭೆಯಲ್ಲಿ ಹೇಗೆ ತಿರುವು ಮುರು ಮಾಡಿದ್ರು, ಕಾಯ್ದೆಯನ್ನು ತಂದು ಮುಸ್ಲಿಂ ಕಾಯ್ದೆಯಲ್ಲಿ ಅನ್ನುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಯಾಕಾಗಬಾರ್ದು, ಕಾನೂನನ್ನು ತಗೊಂಡು ಬಂದು ಉಲ್ಟಾ ಮಾಡಿ ಅಥವಾ ಜಾಗವನ್ನು ವಶಪಡಿಸ್ಕೊಂಡು ಯಾಕಾಗಲ್ಲ? ನಾನು ಹೇಳಿದ್ದು ಬಹುಮತ ಬಂದರೆ ಸಾಧ್ಯನಾ ಬರೋದಕ್ಕೆ? ಅಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಅದು ಜನರು ತೀರ್ಮಾನ ಮಾಡ್ತಾರೆ. ನಾನು ದಡ್ರ ಹೋಗಲಿ. ಇವತ್ತು ಯಾವ ಕಮ್ಯುನಿಟಿ ಅದನ್ನ ವಿರೋಧ ಮಾಡಬೇಕಾಗಿತ್ತು, ಆ ಕಮ್ಯುನಿಟಿನೇ ಅದನ್ನ ಸಂತೋಷ ವ್ಯಕ್ತಪಡಿಸಿದ್ದಾರೆ. ದುಬೈಲಿ ಆಗಿದೆ, ಅದೇ ಕಮ್ಯುನಿಟಿಯವರು ಮಾಡಿದ್ದಾರೆ. ಎಷ್ಟು ನಮ್ಮ ರಾಮ ಮಂದಿರಕ್ಕಿಂತ ದೊಡ್ಡದಾಗಿ ಮಾಡಿದ್ದಾರೆ. ಆದರೆ ಇವರು 400 ಸೀಟ್ ಬಗ್ಗೆ ನೀವೊಂದು ಹೇಳಿದಾಗ, ಯಾಕೆ 400 ಸೀಟ್ ಬೇಕು ಅಂದರೆ, ಈ ರೀತಿ ಇವು ಇದಾವಲ್ಲ ಕ್ರಿಮಿಕೀಟಗಳು, ಹುಳಗಳು, ಇವೆಲ್ಲ ಸೇರಿದಾಗ ಮೆಜಾರಿಟಿ ಆದಾಗ ಏನಾದರೂ ಮಾಡ್ಬೋದಾ ಅಂತ ಕಾನೂನಲ್ಲಿ ಈಗಿರುವಂಥ ಒಂದಷ್ಟು ಕಾನೂನು ಲೋಪದೋಷಗಳು ಇದೆ, ಇಲ್ಲ ಅಂತ ನಾನು ಹೇಳಲ್ಲ, ಮಾಡ್ಬೋದಾ. ಅದು 400 ಸೀಟ್ ಬಂದರೆ ಅದಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ 400 ಸೀಟಿಗೋಸ್ಕರನೇ ಈ ಸತಿ ನಾವು ಸ್ಪಷ್ಟವಾಗಿ ಕೆಲಸ ಮಾಡ್ತಿರೋದು. ನರೇಂದ್ರ ಮೋದಿಜಿಯವ್ರ ಕನಸು, ಅವ್ರು ಹೇಳಿದ್ದು ನನಗೆ 400 ಸೀಟ್ ಕೊಡಿ ಅನ್ನೋ ಉದ್ದೇಶ ಅಂದರೆ ದೇಶ ಉಳಿಸೋದಕ್ಕೋಸ್ಕರ, ದೇಶ ಮಾರೋದಕ್ಕಲ್ಲ. ಈ ರೀತಿ ಹೋಗಿ ಮೋಜು ಮಸ್ತಿ ಮಾಡಿಕೊಂಡು ಎಲ್ಲೋ ತಂಗಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಲಚ್ಚ ಅಂತ ಮುತ್ತು ಕೊಟ್ಕೊಂಡು ಅಸಭ್ಯವಾಗಿ ವರ್ತನೆ ಮಾಡುವಂಥ ರಾಹುಲ್ ಗಾಂಧಿಯವರನ್ನ ಈ ದೇಶಕ್ಕೆ ತಗೊಳಕ್ಕಾಗುತ್ತಾ? ನಾವು ಕೊಟ್ಟರೆ ನಾವು ಉಳಿಗಾಲ ಇದೆಯಾ ನಮಗೀಗ? ಇವಾಗಲೇ ತಗೊಳ್ಳಿ, ಕಾಂಗ್ರೆಸ್ ಬಂದಲ್ಲಿಂದ ಏನಾಗಿದೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನು ನೋಡಬೇಕು. ನೋಡಿ, ಎಷ್ಟು ಕೊಲೆಗಳಾಗ್ತಿದೆ, ಎಷ್ಟು ಲವ್ ಜಿಹಾದ್ಗಳಾಗ್ತಾ ಇದೆ. ಒಬ್ಬ ಮುಖಂಡರುಗಳು ಮಾತಾಡ್ತಾ ಇಲ್ಲ. ಅದು ಇದಾ ಇವರ ಪ್ರೇರಣೆ, ಇದಾ ಇವರು ದೇಶ ಬೆಳೆಸುವಂಥದ್ದು? ಇದು ಯಾವ ಒಂದು ನಾನು ಹೇಳ್ತೀನಲ್ಲ, ಇವತ್ತು ಆಗ್ತಿರುವಂಥ ಅನ್ಯಾಯಕ್ಕೆ ಕೂಡ ಇವತ್ತು ವೆಲ್ ಎಜುಕೇಟೆಡ್ ಆಗಿದ್ದಾರೆ ಮುಸ್ಲಿಮ್ಸರು ಕೂಡ. ಇವತ್ತು ಏನು ನಾವು ಅಂದ್ಕೊಂಡಿದ್ದೀವಿ, ಅವ್ರು ಹೇಳಿದ್ದಾರೆ ಮುಸ್ಲಿಮ್ಸ್ ಬಾಂಧವರು ಬಂದು ಒಳ್ಳೆ ವೋಟ್ ಮಾಡಿದ್ದಾರೆ. ಹಾಗೆ ಇವತ್ತು ಕೂಡ ದೇಶದ ಸುಭದ್ರತೆಗೆ, ದೇಶ ಉಳಿದ್ರೆ ಮುಸ್ಲಿಮ್ಸ್ ಉಳಿತಾನೆ, ಹಿಂದೂನು ಉಳಿತದೆ, ರಾಮ ಮಂದಿರನೂ ಉಳಿತದೆ, ಮಸೀದಿಗಳು ಉಳಿತವೆ, ಮದ್ರಸಗಳು ಉಳಿತವೆ. ದೇಶ ಉಳಿದಿಲ್ಲ ಅಂದರೆ ಯಾವುದೂ ಉಳಿಯೋದಕ್ಕಾಗಲ್ಲ. ದೇಶದ ಉಳಿವಿಗೋಸ್ಕರ ಪ್ರತಿಯೊಬ್ಬರು ಶ್ರಮಿಸಿದ್ದಾರೆ. ಈಗ ನೀವು ಹೇಳ್ತಿರುವಂಥ ಲೋಪದೋಷದಲ್ಲಿ ಯಾವುದೇ ಕಾರಣಕ್ಕೂ ಅವರು ಅಧಿಕಾರಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ. ಕಾಂಗ್ರೆಸ್ ಅನ್ನೋದು ಈ ನಮ್ಮ ದೇಶದಲ್ಲಿ ನಿರ್ಮೂಲನವಾಗಿದೆ. ಇವರು ಇಂಥ ಹತಾಶೆಯ ಹೇಳಿಕೆಗಳನ್ನು ರಾಹುಲ್ ಗಾಂಧಿ ಆಗಿರ್ಬೋದು, ಅವರ ಸೋದರಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ, ಏನಿದಾನಲ್ಲ ಈಗ ಪ್ರಮೋದಾಚಾರ್ಯ, ಈತನನ್ನ ಪಕ್ಷದಿಂದ ಹೊರಗಡೆ ಹಾಕಿದ್ದಾರೆ. ಅದೇ ಅವನ್ನ ಆಕ್ಚುಲಿ ಹೊರಗಡೆ ಹಾಕಿದ್ದಾರೆ, ತವಣಿಗೆಲ್ಲ ನಿಮ್ಮನ್ಸಲ್ಲಿ ಇಡಬೇಕಿತ್ತು. ಅಪ್ಪಿತಪ್ಪಿ ಅವ್ನು 2 ಮಾತಾಡೋದಕ್ಕೆ ಬಿಟ್ಟಿದ್ದಾರೆ. ಏನಾದರೂ ಪಕ್ಷಕ್ಕೆ ಒಳಗಡೆ ಕರ್ಸ್ಕೊಳ್ತಾರ? ಒಂದು ಚೇಷ್ಟೆ ಇದೆ. ಹಿಂದೂಗಳು ಹೆಂಗಂದ್ರೆ ಈ ಬೇಲಿ ಇಲ್ಲದ ಹೊಲ ಇದ್ದಂಗಿದು. ಈತನ ಮಾತನ್ನು ನಂಬಬಹುದಾ? ಏನ್ ನಂಬೋ ಅವಶ್ಯಕತೆನೇ ಇಲ್ಲ ಗುರುಗಳೇ. ಯಾಕೆ ನಂಬಬೇಕು? ಮೆಜಾರಿಟಿ ಬರೋದಕ್ಕೆ ಚಾನ್ಸೇ ಇಲ್ಲ. ಹಾಗಾದ್ರೆ ಚರ್ಚೆ ಆಗಿಲ್ಲ ಅಂತೀರಾ? ಯಾವನ ಗ್ರಾಮ ಪಂಚಾಯತಿಗೆ ನನ್ನ ಎದುರುಗಡೆ ನಿಲ್ಲಿಸಿ ಬಂದು ಗೆಲ್ಲಿ ನೋಡೋಣ, ಒಂದು ಚರ್ಚೆ ಮಾಡಿದನು. ಇವತ್ತು ದೇಶದ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ, ಮೋದಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಏನಿಲ್ಲ, ನಮ್ಮ ದೇಶದ ಕೊಡುಗೆ ಏನಿಲ್ಲ. 73 ವರ್ಷ ಬಂದು ಲೂಟಿ ಮಾಡಿ ಇವತ್ತು ಅವ್ರನ್ನಲ್ಲೇ ಇಟ್ಟರು, ನಮ್ಮನ್ನಿಲ್ಲೇ ಇಟ್ಟರು. ಇವತ್ತು ಕಾನೂನಲ್ಲೂ ಕೂಡ ಇಷ್ಟು ಲೋಪದೋಷವಾಗಿ ಅಂಬೇಡ್ಕರ್ ಅವರಿಗೆ ಜಾಗ ಕೊಡಲ್ದಂಥವ್ರನ್ನ ಅವ್ರ ಕಾನೂನು ಬಗ್ಗೆ ಮಾತಾಡಿ ಯೋಗ್ಯತೆ ಇದೆ ಅವರಿಗೆ ಸಪೋರ್ಟ್ ಮಾಡ್ತದೆ ಕಾನೂನು. ಹೋಗಲಿ, ಅವ್ರ ಹೆಸರಲ್ಲಿ ಕೋಟಿ ದುಡ್ದಂಥ ನೀಚರವರು, ಅವರಿಗೆ ಯೋಗ್ಯತೆ ಇದೆ ಅವರಿಗೆ. ಇದೆಲ್ಲ ಸಾಧ್ಯನಾ? ಇದು ಹೋಗಲಿ, ಇನ್ನೂ ಹೋಗ್ತದೆ. ಏನೋ ಒಂದು 50-60 ಸೀಟ್ ಬರಬೇಕಾಗಿತ್ತು, ಇನ್ನೂ ಒಂದು 10 ಸೀಟ್ ಕಮ್ಮಿ ಆಗಿ ಹೋಗುತ್ತೆ ಅಷ್ಟೇ ಅವ್ರದ್ದು. ಅವ್ರು ಯಾವ ಮೈತ್ರಿ ಕೂತವ್ರು ಯಾವುದೂ ಇಲ್ಲ, ನೀರ್ ಮೇಲೆ ಹೋಮ ಆಗಿದೆ. ಅವರು ಕಾಂಗ್ರೆಸ್ ಅನ್ನೋದೇ ನಿರ್ಮೂಲನೆ ಆಗ್ಬೇಕು. ಅದು ಕಾಂಗ್ರೆಸ್ ನಿರ್ಮೂಲನೆ ಆದ್ರೆ ನಮ್ಮ ದೇಶ ಶಾಂತವಾಗಿ ಉಳಿತದೆ ಅಂತ ನಾನು ಹೇಳ್ತೀನಿ. ಎಸ್, ಅಮಿತ್ ಶಾ ಅವರು ಕೂಡ ಕೇಳ್ಕೊಂಡಿದ್ದಾರೆ, 400 ಸೀಟ್ ಬರಲಿಲ್ಲ ಅಂದರೆ ರಾಮ ಮಂದಿರಕ್ಕೆ ಬೀಗ ಹಾಕ್ತಾರೆ, ರಾಮ ಮಂದಿರ ಉಳಿಸುವ ಸಲುವಾಗಿ NDAಗೆ ವೋಟ್ ಹಾಕಿ ಅಂದರೆ ಇದರ ಅರ್ಥ ಅಲ್ಲ. ಇವತ್ತು 400 ಸೀಟ್ ಬರಲಿಲ್ಲ ಅಂತಂದರೆ ರಾಮ ಮಂದಿರಕ್ಕೆ ಬೀಗ ಬೀಳುತ್ತೆ. ಸಾಧ್ಯನಾ? ನಿಮಗೂ ನಾನು ಅದನ್ನೇ ಪ್ರಶ್ನೆ ಕೇಳ್ತಾ ಇದ್ದೆ, ಸಾಧ್ಯನಾ? ಯಾವ ಜನ್ಮದಲ್ಲಿ ನೀವು ಬರಲ್ಲ, ಬರುತ್ತೆ, ಇದು ಬೇಡ. ಸೀಟ್ ಎಷ್ಟು ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ಈ ಪ್ರಕ್ರಿಯೆ ಸಾಧ್ಯನಾ ಅಷ್ಟೇ. ಇದು ಸಾಧ್ಯನೇ ಇಲ್ಲ. ಯಾವ ಕಾರಣಕ್ಕೂ ಆ ಕೆಲಸ ಯಾರು ಮಾಡಲ್ಲ. ಈ ಕುತಂತ್ರದಿಂದ ಕೆಲವರು ಬೇಕಂತಾನೆ, ಈ ನಕಲಿ ಗಾಂಧಿಗಳು, ನಕಲಿ ಕಾಂಗ್ರೆಸ್ನವರು ಇದನ್ನ ಬೇಕಂತ ಕೊನೆ ಮುಗೀತದೆ ಅನ್ನೋ ಟೈಮಲ್ಲಿ ಈ ತರದ ಅಪಪ್ರಚಾರಗಳು, ಈ ತರದ ಹತಾಶೆ ಭಾವನೆ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ತಲೀನರಾಗಿದ್ದಾರೆ. ಹಂಗಾಗಿ ದೇಶಭಕ್ತ ಜನ ಇವತ್ತು ದೇಶಕ್ಕಾಗಿ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದಾರೆ. ಅದರಲ್ಲಿ ಭಾರತೀಯ ಚರ್ಚೆ ಆಗಿದೆ ಅನ್ಸುತ್ತಾ?
ಆಗಿದೆ. ಈಗ ಆಚಾರ್ಯ ಹೇಳ್ದ ಹಾಗೆ, ಪ್ರಮೋದಾಚಾರ್ಯ ಹೇಳ್ದಾಗ ಹೌದು, ಇಲ್ಲಿ ಕಾಂಗ್ರೆಸ್ ಸಭೆಯಲ್ಲಿ ಒಂದು ಚರ್ಚೆ ಆಗಿದೆ ಈ ಬಗ್ಗೆ ಅಂತ. 100% ಆಗಿದೆ. ಅಲ್ಲ, ಈಗ ಆಗಿದ್ರೆ ರಾಮ ಮಂದಿರ ಉದ್ಘಾಟನೆಗೆ ಎಲ್ಲಾ ಪಕ್ಷಗಳನ್ನು ಕರೆದ್ರು. ಖರ್ಗೆಯನ್ನು ಕರೆದ್ರು, ನಮ್ಮ ಸೋನಿಯಾ ಗಾಂಧಿ ಕರೆದ್ರು, ರಾಹುಲ್ ಗಾಂಧಿ ಕರೆದ್ರು, ಎಲ್ಲ ಪ್ರಮುಖರನ್ನು ಕರೆದ್ರು, ಎಲ್ಲ ಪಕ್ಷದ ಪ್ರಮುಖ ಕರೆದ್ರು. ಕಾಂಗ್ರೆಸ್ ಯಾಕೆ ವಿರೋಧ ಮಾಡಿದ್ರು? ಅಪ್ಪ ಬಂದಿದ್ರೆ ಏನಾಗೋದು ನಿಮ್ಗೆ? ಬಂದು ಒಂದು ಪೂಜೆ ಮಾಡಿ ನಮಸ್ಕಾರ ಹಾಕೊಂಡು ಬಂದಿದ್ರೆ ಆಗ್ತಾಯ್ತಲ್ಲ, ಬರ್ಬೋದಿತ್ತಲ್ಲಿಗೆ. ನೀವು ವಿರೋಧ ಮಾಡಿದ್ರಿ, ನಾವು ಬರೋದಿಲ್ಲ. ಆಮೇಲೆ ಹೋದ್ರಲ್ಲ, ಆಮೇಲೆ ಏನಕ್ಕೆ ಹೋದ್ರು? ನಿಮ್ಮಂತ ಕಾರ್ಯಕರ್ತರಿಗೆ ಅಲ್ಲ ಕರೆದಿದ್ರ ಸರ್ ಅಲ್ಲಿ? ಅರೆ ಲಕ್ಷಾಂತರ ಜನ ಹೋಗಿದ್ದಾರೆ. ಅಲ್ಲ ಬಿಡಿ ನನಗೆ ಹೇಳಿ. ನೀವು ಮ್ಯಾಟ್ರ್ ಡೈವರ್ಟ್ ಮಾಡಕ್ ಹೋಗ್ಬೇಡಿ. VVIP ಬಿಡ್ರಿ, ನಮ್ ದೇವಸ್ಥಾನದ ಬಗ್ಗೆ ನಾವ್ ಮಾತಾಡ್ತಾ ಇದೀವಿ. ನೋಡಿ, ನೀವು ಬಗ್ಗೆ ಯಾಕೆ ಮಾತಾಡ್ತೀರಿ? ಭಾರತೀಯ ಜನತಾ ನಿಮ್ಮನ್ನ ಪಾರ್ಟಿ ಕರೆದ್ರೆ ಅವರು ನಮ್ಮನ್ನ ಕರೆದ್ರೆ ಯಾರು ಹೇಳಿದ್ರೆ ಇಡೀ ದೇಶದ ಜನ ನೋಡಿ, ಒಂದು ವಿಷಯ ಹೇಳ್ತೀನಿ. ಯಾವ್ದೋ ಮಾತಾಡುವಾಗ ಯಾವುದೇ ಸಮಾರಂಭಕ್ಕೆ ನಮ್ಮನ್ನ ರಾಮ ಮಂದಿರಕ್ಕೆ ಅವರು ಕರೆಯೋ ಅವಶ್ಯಕತೆ ಇಲ್ಲ. ಅವ್ರು ಯಾರ್ಯಾರನ್ನ ಕರಿಬೇಕು ಎಲ್ಲ VVIPs ಗಳನ್ನ ಯಾಕೆ ಅನ್ಕೊಳ್ತೀರಿ? ಯಾರು VVIPs? ಯಾರು ಸರ್, ಯಾರು VVIPs? ನೋಡಿ, ಹುಟ್ಟತಾನೆ ಯಾರು ಶ್ರೀಮಂತ ಆಗಿದ್ದಾನೆ? ಎಲ್ಲರೂ ಮುಕ್ತಿಯಿಂದ ಹೋದರೆ ಶ್ರೀಮಂತ ಆಗಿರೋದು ಇದು ಎಲ್ಲರಿಗೂ ಗೊತ್ತು. ಒಬ್ರು ಹೋಗಿದ್ದಾರೆ. ಫಾರೂಕ್ ಅವರು ಪ್ರಶ್ನೆ ಆಯ್ತು, ಶ್ರೀಮಂತರು ಹೋಗ್ಬಾರ್ದು ಅಂತ ಏನಿದೆ? ನೋಡಿ ಒಂದ್ ನಿಮಿಷ ಸರ್, ಮುಸಲ್ಮಾನರಿಗೆ ಕೊಡಿ ಅಂತ ನಾನು ಏನಿದೆ? ಯಾಕೆ ಕರೆದ್ರು ಅಂತ ನಾನು ಕೇಳ್ತಾ ಇದ್ದೀನಿ. ಶ್ರೀಮಂತರನ್ನ ಕರೆದಿಲ್ಲ, ಬರೀ ಶ್ರೀಮಂತ. ಒಂದ್ ನಿಮಿಷ ಕೇಳಿ, ಇರಿ ಹೇಳ್ತೀನಿ. ಫಾರೂಕ್ ಅವರೇ ಒಂದ್ ನಿಮಿಷ ಇರಿ. ರಾಮ ಮಂದಿರ ವಿಚಾರದಲ್ಲಿ ನೀವು ಕರೆದಿರೋ ಆಹ್ವಾನದ ಬಗ್ಗೆ ಹೇಳಿದ್ರಿ, ಅದಕ್ಕೊಂದು ಮಾತು ಹೇಳ್ಬೇಕು. ನಮ್ಮನೆ ಪ್ರೋಗ್ರಾಮ್ ನಮ್ಮನ್ನ ಯಾರನ್ನೂ ಕರಿಬೇಕಾಗಿಲ್ಲ. ನಮ್ಮನೆ ಪ್ರೋಗ್ರಾಮ್ಗೆ ಯಾಕೆ ಅಂತ ಹೇಳ್ತೀನಿ. ಪ್ರತಿ ಒಬ್ಬ ದುಡ್ಡು ಕೊಟ್ಟು ಮಾಡಿ ಅದರಲ್ಲಿ ಹಾಕಿ ಮಾಡಿರುವಂಥದ್ದು ಅಭಿಮಾನ, ಅದು ಪ್ರೀತಿ, ಭಕ್ತಿ ಎಲ್ಲವೂ ಕೂಡ ಅವ್ರನ್ನ ಯಾವಾಗ ಕರ್ಕೊಳ್ಳುತ್ತೋ ಅಥವಾ ಆವಾಗ ಹೋಗ್ತಾರೆ. ಅಲ್ಲದೆ 2 ದಿನ ಮಾತ್ರ ಅಲ್ಲಿ ಪೂಜೆ ಪುನಸ್ಕಾರದ ಸಂದರ್ಭದಲ್ಲಿ ಮಾತ್ರ ಪ್ರವೇಶ ಇರಲಿಲ್ಲ, ಯಾರಿಗೂ ಇರಲಿಲ್ಲ. VVIPಗಳನ್ನು ಕರೆದ್ರೂ ಕೂಡ ಅವರಿಗೆ ಬೌಂಡ್ರಿ ಇತ್ತು, ಅಲ್ಲಿ ಒಳಗಡೆ ಇರಲಿಲ್ಲ. ಓಕೆ, ಬೌಂಡ್ರಿ ಇತ್ತು, ಅಲ್ಲೇ ಇರಬೇಕಾಗಿತ್ತು. ಎಲ್ಲರೂ ನಮ್ಮ ಮಾಜಿ ಪ್ರಧಾನಿಗಳು ಹೋಗಿದ್ರು, ದೇವೇಗೌಡರು ಹೋಗಿದ್ರು, ಇಲ್ಲಿಂದ ಕರ್ನಾಟಕದಿಂದ ಭಾಳಷ್ಟು ಜನ ಹೋಗಿದ್ರು, ಎಲ್ಲರೂ ಇದ್ದರು. ಆಮೇಲೆ ಅವ್ರದ್ದೆಲ್ಲ ಆದ ನಂತರ ಪ್ರತಿಯೊಬ್ಬರಿಗೂ ಕೂಡ ಎಂಟ್ರಿ ಶುರುವಾಯಿತು. ಅಲ್ಲಿ 2 ದಿನ 3 ದಿನ ಕಾಯ್ತಾ ಇದ್ರು ಹೋಗಿ. ಯಾಕಂತಂದ್ರೆ ರಾಮನನ್ನ ಕಾಯ್ತಾ ಇದ್ರು. ಹೌದು, ಕಾದಿದ್ದಾರೆ ಇವತ್ತು ಕೂಡ. ಸಬ್ಜೆಕ್ಟ್ ಆಯ್ತು, ಚೀನಾರಾಮ್ ಅವರು ರಾಮ ಮಂದಿರದ ಬಗ್ಗೆ ಮಾತಾಡಿ. ಆಯ್ತು, ನಾನು ಆಮೇಲೆ ಬರ್ತೀನಿ. ಅದೆಲ್ಲ ಹೇಳ್ತಾ ಇರೋದು ರಾಮ ಮಂದಿರದ ತೀರ್ಪನ್ನ ಪ್ರಶ್ನೆ ಮಾಡುವ, ತೀರ್ಪನ್ನ ಬದಲಾಯಿಸುವ ಈ ವಿಚಾರವನ್ನ ನಾವು ಮಾತಾಡ್ತಿದ್ವಿ. ಅದನ್ನ ಆಮೇಲೆ ಬರ್ತೀನಿ ನಿಮ್ಮ ಹತ್ರ. 1 ನಿಮಿಷ ಇರಿ. ಆಯ್ತು, ನಾನು ಅವ್ರಿಗೆ ಮಾತಾಡಬೇಕು. ನಾನು ಮಾತಾಡ್ದಲ್ಲಿ ನೀವು ಮಾತಾಡಿ. ಚೀನಾರಾಮ್ ಅವರು ನಾನೇನ್ ಮಾತಾಡ್ಬೇಕು? ನಾನು 1 ನಿಮಿಷ ಇರಿ. ಫಾರೂಕ್ ಅವರೇ ಇರಿ, 1 ನಿಮಿಷ. ಕೇಳಿದ್ದಾರೆ, ನಾನು ಕೇಳ್ತಾ ಇದ್ದೀನಿ. ಚೀನಾರಾಮ್ ಅವರು ಮಾತಾಡ್ಲಿ. ನೀವು ಅದಾದ್ಮೇಲೆ ನೀವು ಮಾತಾಡಿ. ನೀವು ನಾನು ಹೇಳೋದು ಒಂದೇ ವಿಷಯ ನಿಮ್ಗೆ, ರಾಮ ಮಂದಿರದ ಬೇಗ ಹಾಕೋದಕ್ಕೆ ನಿಮ್ ಬೆಂಬಲ ಇದೆಯಾ? ಇಲ್ಲ, ಅಷ್ಟು ಮುಗ್ದೈತಿ. ನಾವ್ ಅದನ್ನ ಬಿಟ್ರೆ ಅಲ್ಲ ಬಿಡಿ, ನಾನು ಮಾತಾಡ್ಬೇಕು ಬಿಡ್ರಿ. ಇರಿ, ಆಮೇಲೆ ಕಾಂಗ್ರೆಸ್ ಅವರು ಯಾರನ್ನು ಓಲೈಸ್ಕೊಳ್ಳಕ್ಕೆ ಮಾಡ್ತಿದ್ದಾರೆ ಅಂತ ಅಮಾಯಕ ಮುಸಲ್ಮಾನ ಅವ್ರು ಮಾತಾಡಬೇಕಾಗಿದ್ದು, ಉತ್ತರ ಕೊಡಬೇಕಾಗಿದ್ದು ಅವ್ರಿಗೆ ಬರಲಿಲ್ಲ. ನೀವು ಹೇಳಬೇಕು. ಅಲ್ಲ, ಇವತ್ತು ನಾನು ಕೇಳೋದು ಇಷ್ಟೇನೆ, ದೇಶದಲ್ಲಿ ನಾನು ನಮ್ಮ ಅಜ್ಜಿ ನನಗೆ ರಾಮ ಅಂತ ಹೆಸರಿಟ್ಟವಳೆ. ಕಾರಣ ಏನು? ನಾವು ಅಯೋಧ್ಯೆ ರಾಮನಿಗೆ ವಂಶಸ್ಥರು ಅನ್ನೋದೇ ಲೆಕ್ಕ. ನಮ್ಮ ಅಜ್ಜಿಗೆ ನಮ್ಮ ಅಮ್ಮನ ಹೆಸರು ರಾಮಕ್ಕ, ಇನ್ನೊಬ್ಬ ಚಿಕ್ಕಮ್ಮನ ಹೆಸರು ಚಿಕ್ಕರಾಮಕ್ಕ, ದೊಡ್ಡ ಮುನ್ರಾಮಕ್ಕ ಅಂತ. ಎಲ್ಲ ರಾಮಕ್ಕಗಳೇ ನಮ್ಮ ಮನೇಲೂ ಇದ್ದಾರೆ. ಅಂದ್ರೆ ಆ ಕಾಲಕ್ಕೆ ಆ ಭಾವನೆಗಳು ಬಡವರಲ್ಲಿನೂ. ನಾನೊಬ್ಬ ನಿಜವಾದಂಥ ದೇಶಭಕ್ತ, ರಾಮ ಭಕ್ತ ನಾನು. ಹಾಗಾಗಿ ನಮ್ಮ ಅಜ್ಜಿನೇ ಇಟ್ಟವಳೆ, ನಮ್ಮ ಅಜ್ಜಿ ಮುತ್ತಜ್ಜಿ ಇಟ್ಟಿರೋದು ಹೆಸರುಗಳು ನಮಗೆ. ನಾನು ಕೇಳೋದು, ರಾಮ ಮಂದಿರದ ವಿಷಯ ಬಂದಾಗ ದೇಶದ ವಿಷಯ ಇದು. ರಾಮ ಮಂದಿರ ಇವತ್ತು ನೆನ್ನೆ ಸೃಷ್ಟಿ ಆಗಿರೋದಲ್ಲ, BJP ಅವರು ಸೃಷ್ಟಿ ಮಾಡಿರೋದಲ್ಲ, ಕಾಂಗ್ರೆಸ್ ಅವರು ಸೃಷ್ಟಿ ಮಾಡಿರೋದಲ್ಲ. ಇವತ್ತು ಇಡೀ ಸಮಗ್ರ ಇಡೀ ದೇಶ. ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ ರಾಮರಾಜ್ಯ ಮಾಡ್ತೀನಿ ಅಂತ ಹೇಳಿ. ಅವ್ರು ಅದ್ರ ಒಪ್ಪಲ್ಲ ಬಿಡಿ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗ ನಿಮ್ಮನ್ನ ಊರ್ ಬಿಟ್ಟು ಓಡಿಸ್ಬೇಕಿದ್ರೆ ಸರ್ ಹೋಗ್ತಾ ಇತ್ತು. ಅದು 1 ನಿಮಿಷ ಇರಿ, ಅದು ಸಬ್ಜೆಕ್ಟ್ ಮಾಡೋದು ಬೇಡ. ನೀವು ಓಡಿಸ್ತೀರಾ?
ಇರಿ ಒಂದ್ ನಿಮಿಷ ಇರ್ರಿ. ನೀವು ಒಂದ್ ನಿಮಿಷ ಓಡಿಸ್ತೀರಾ? ಫಾರೂಕ್ ಅವರೇ. ನಿಮ್ಮಂತ 10 ತಲಾಂತರ ಬಂದ್ರು ನಮ್ಮನ್ನ ಓಡಿಸಕ್ ಆಗಲ್ಲ. ಆಯ್ತು ಇವತ್ತು ಸಬ್ಜೆಕ್ಟ್ ಬಗ್ಗೆ ಇದು ಮಾತಾಡೋದು. ನಮ್ಮ ದೇಶ, ಆಯ್ತು, ನಮ್ಮ ಆಯ್ತು, ದೇಶ ಆಯ್ತು. ಅಲ್ಲ. ಕಡಿಮೆ ಇದೆ. ಇರಿ, ಆಯ್ತು. ಇದು ನಮ್ಮ ದೇಶ, ನಿಮ್ದಲ್ಲ. ಹಾಗೆ ನಮ್ ದೇಶ ಒಪ್ಕೊಳ್ಳಿ. ಆ? ರಾಮ ಮಂದಿರ ನಮ್ದು ಅಂತ ಹೇಳಿ. ರಾಮ ಮಂದಿರ ನಮ್ದು ಅಂತ ಹೇಳಿ. ನಾವು ದೇಶದ ದೇಶ ಭಕ್ತರು ನಾವು. ನಾವು ದೇಶ ರಾಮ ಭಕ್ತರೇ. ಮಂದಿರ ನಮ್ದು. ನೀವ್ ಆ ಹೇಳ್ತಾ ಕಾಂಗ್ರೆಸ್ ಇದ್ದೀರಲ್ಲ, ಮಾತಾಡಿದ್ರೆ ಅವಾಗ್ಲೇ ಅವ್ರು ಓಡಿಸ್ಬೇಕು ಒಪ್ಪೋದಿಲ್ಲ. ನಾವು ಅಂದ್ರೆ ಕಾಂಗ್ರೆಸ್ ವಿರೋಧ ಮಾಡ್ತೀವಿ ಅಂತ ಹೇಳ್ಬಿಡಿ. ನೀವ್ ಯಾರ್ರಿ? ಅದು ಓಡಿಸೋ ವಿಷಯ. ನೀವ್ ಯಾರ್ರಿ ಅಲ್ಲ, ಯಾರು ಓಡ್ಸೋದು? ಯಾರನ್ನು ಓಡ್ಸಕ್ಕಾಗಲ್ಲ. ಏ, ಪ್ರಜಾಪ್ರಭುತ್ವ ನೀವ್ ಇದು. ಯಾರ್ರಿ ಓಡಿಸೋದು ಬಿಡಿ ಬಿಡಿ ಆ ವಿಚಾರ ಬಿಡಿ. ಇತಿಹಾಸ ಫಾರೂಕ್ ಅವರೇ, ನಿಮ್ಗೆ ಗೊತ್ತಿಲ್ಲ. ಫಾರೂಕ್ ಅವರೇ, ನಾನು ನಿಮ್ಮ ಹತ್ರ ಕೇಳ್ತಾ ಇಲ್ಲ. ಇವ್ರು ಫಾರೂಕ್ ಅವರೇ, ಫಾರೂಕ್ ಅವರೇ, ಇವತ್ತು ಫಾರೂಕ್ ಅವರೇ, ದೇಶ ಫಾರೂಕ್ ಅವರೇ, ದೇಶ ವಿಭಜನೆ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾವತ್ತು ವಿಭಜನೆ ಆಯ್ತು ಅದಕ್ಕೆ ಹೇಳ್ತಾರೆ ಅಂಬೇಡ್ಕರ್. ಭಾರತ ದೇಶದಲ್ಲಿ ಅವ್ರು ಫಾರೂಕ್ ಪ್ರತ್ಯೇಕ ಅವರೇ, ರಾಷ್ಟ್ರ ಕೊಟ್ಮೇಲೆ ಫಾರೂಕ್ ಅವರೇ, ಬಿಡಿ ಆಯ್ತು. ನಿಮ್ ತಾಕತ್ತಿದ್ರೆ ಚಾಲೆಂಜ್ ಆಗಿ ಹೇಳ್ತೀವ್ರಿ, ನಮ್ ಮುಸಲ್ಮಾನರನ್ನ ನೀವು ಭಾರತದಿಂದ ಹೊರಗೆ ಹಾಕ್ರಿ ನೋಡೋಣ. ಅರೆ ರೇ, ನೀವು ಇನ್ನೂ 10 ಸಲ ಸರ್ಕಾರ ಕಟ್ಟಿದ್ರು ನೀವು ಮಾಡಲ್ಲ. ಟಚ್ ಮಾಡಿ ಮಾತಾಡೋಣ ಇನ್ನು. ಆಯ್ತು ಬಿಡಿ No, no, ಸ್ವಾಮಿ. no, ಟಚ್ ಮಾಡಬೇಡ. ಏಕವಚನದಲ್ಲಿ ಮಾತಾಡ್ಬೇಡಿ. ಆಯ್ತು ಸ್ವಾಮಿ. ಇಲ್ಲ, ಆಯ್ತು, ಸ್ವಲ್ಪ ಆಯ್ತು. ಆಯ್ತು, ಟಚ್ ಮಾಡದೆ ಆಯ್ತು, ಮಾತಾಡು. ನೀವು ಈಗಲೂ ಚಾಲೆಂಜ್ ಮಾಡಿ ಟಚ್ ಹೇಳ್ತೀನಿ, ನೀವು 10 ಸಲ ಸರ್ಕಾರ ಏ, ಬಿಡಿ. ಓಕೆ, ಓಕೆ, ಫಾರೂಕ್ ಅವರೇ, ಫಾರೂಕ್ ಅವರೇ, ಯಾರು ಯಾರನ್ನು ಓಡಿಸಕ್ಕಾಗಲ್ಲ. ಮಾತಾಡ್ಬೇಡಿ. ಫಾರೂಕ್ ಅವರೇ, ಬಿಡಿ ಅದನ್ನ, ಆ ವಿಚಾರ ಬಿಡಿ. ಫಾರೂಕ್ ಅವರೇ, ಆ ವಿಚಾರ ಬಿಡಿ. ಅದೆಲ್ಲ ವಿಚಾರ ನಾವು ಮಾತಾಡ್ತಾ ಇರೋದು. ಯಾರು ಯಾರನ್ನು ಓಡಿಸಕ್ಕಾಗಲ್ಲ ಇಲ್ಲಿ. ಅವ್ರು ಎಲ್ರು ಈ ಹೇಳಿದ್ದಕ್ಕೆ, ದೇಶದವರೇ. ಅವ್ರು ಬಿಡಿ, ಹೇಳಿದ್ದಕ್ಕೆ. ಆಯ್ತು, ಹೌದು, ನೀವು ಈ ಮಾತಾಡಿ. ದೇಶದಲ್ಲಿ ಒಂದ್ ನಿಮಿಷ ಬಿಡಿ, ಯಾರು ಆಯ್ತು ಆಯ್ತು. ರಾಮ ಮಂದಿರ ವಿಚಾರ ಮಾತಾಡ್ತಾ ಇದೀವಿ. ರಾಮ ಮಂದಿರ ಅವರು ವಿಚಾರ ಕ್ಷಮಾಪಣೆ ಮಾತಾಡಿ ಕೇಳಬೇಕು. ಅಷ್ಟೇ. ನಿಮ್ನ ಅವಾಗ್ಲೇ ಓಡಿಸ್ಬಿಡ್ಬೇಕಾಯ್ತು ಅಂದ್ರೆ ಏನರ್ಥ ಅಲ್ಲಿಗೆ? ಅವರು ಏ, ಒಂದ್ ನಿಮಿಷ ಇರಿ, ಆಮೇಲೆ ಆಗ್ಲೇ ಅಂಬೇಡ್ಕರ್ ಅವರ ಹೇಳಿದ್ರನ್ನ ಅವ್ರು ಹೇಳಿದ್ರು. ಅಂಬೇಡ್ಕರ್ ಅವತ್ತೇ ಹೇಳಿದ್ರು, ದೇಶ ವಿಭಜನೆ ಆದಾಗ ಭಾರತದಲ್ಲಿ ಇರ್ತಕ್ಕಂಥ ದೇಶ ವಿಭಜನೆ ಮುಸಲ್ಮಾನರು ಮಾಡ್ಬೇಕು. ಹೋಗ್ಬೇಕು ಅಂತ ಹೇಳಿದ್ರು. ನೀವು ಹೇಳಿ ಅಂಬೇಡ್ಕರ್ ಓಡಿಸ್ಬೇಕಂತ ಇದ್ದೀರಾ? ಅವತ್ತು ಭಾರತದಲ್ಲಿ ಇರ್ತಕ್ಕಂಥ ಯಾರನ್ನ ಯಾರು ದೇಶ ಓಡ್ಸಕ್ಕಾಗಲ್ಲ. ಭಕ್ತ, ಒಂದ್ ನಿಮಿಷ ಒಂದ್ second, ಹೇಳ್ತಾ ಇರೋದು. ಶ್ರೀರಾಮ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ನೀವು- ಅಂಬೇಡ್ಕರ್ ಅವರು ಒಂದ್ ನಿಮಿಷ ಹೇಳ್ತೀನಿ ಅಲ್ಲಲ್ಲ, ಕೇಳಿ. ಅಂಬೇಡ್ಕರ್ ಒಂದ್ ಅವರು ನಿಮಿಷ ನೀವು ಪ್ರಶ್ನೆ ಮಹಾತ್ಮ ಉತ್ತರ ಗಾಂಧಿ ಅಲ್ಲ. ಅವರಿಗೆ ಹೇಳಿದ್ದು ವಿಚಾರನ ಏನಂದ್ರೆ, divert ದೇಶ ಮಾಡಿ. ವಿಭಜನೆ ಮಾಡಬೇಕಾದ್ರೆ ವಿಚಾರನ ಅವರನ್ನ divert ದೇಶಕ್ಕೆ ಮಾಡಿ. ಕಳಿಸಿ ಇವತ್ತು ನಮ್ಮ subject ಹಿಂದೂಗಳನ್ನ ಈ ಇದೆ. ದೇಶಕ್ಕೆ ಅದನ್ನ ಮಾತಾಡಿ. ಕಳಿಸಿ ಅಂತ ಹೇಳಿ ನಾನು ಅವ್ರು subject ಬಗ್ಗೆ ಮಾತಾಡಿ. ಆ ಪದ ಹೇಳಿದ್ದಾರೆ. ಆ ನಾನು ವಿಚಾರ subject ಬಗ್ಗೆ ಮಾತಾಡಿ. ಹೋಗೋದಷ್ಟು ಬಿಡಿ. ಸರಿ, ಫಾರೂಕ್ ಅವರೇ, ಯಾರು ದೇಶ ಫಾರೂಕ್ ಅವರೇ, ಬಿಡುವುದಲ್ಲ. ಫಾರೂಕ್ ಅವರೇ, ಆ ವಿಚಾರ ಬಿಡಿ. ನಮಗೆ ಚರ್ಚೆ ದೇಶಕ್ಕೆ ಮುಂದೆ ಸುದೃಢವಾಗಿ ಹೋಗಲ್ಲ. ಎಲ್ಲರೂ ನೀವು ಬೆನ್ನೆಲುಬಾಗಿ ಹೋಗ್ತಾ ನಿಲ್ಲಬೇಕಷ್ಟೇ. ಇದ್ರೆ. ಒಂದ್ ನಿಮಿಷ ನೀವು ಕಂಪ್ಲೀಟ್ ಮಾಡಿ. ಈಗ ನಾನ್ ಕೇಳೋದು, ಪಾಪ ನನ್ನ ಸಹೋದರ ದೇಶಭಕ್ತ ಸಹೋದರ ಮುಸಲ್ಮಾನ್ ಸಹೋದರನಿಗೆ ನಾನು ಹೇಳೋದು ಇಷ್ಟೇ, ನಿಮ್ಮನ್ನ ಯಾರು ಓಡಿಸಲ್ಲ. ಅವತ್ತು ನೀವೇ ಹೇಳಿದ್ರಲ್ಲ. ದೇಶ ಇರ್ಲಿ, ವಿಭಜನೆ- ಆಯ್ತು, ಅವರೇ ಹೇಳಿದ್ರಲ್ಲ. ನಾನು ಅದನ್ನ clarify ಮುಗೀತಲ್ಲ, ಮಾಡಿ. ಬಿಡಿ, ಒಂದು ಆಯ್ತು. ನಿಮಿಷ clarify ಯಾರು ಮಾಡಿ. ನಾನು ಕ್ಷಮೆ ಹೇಳ್ತಾ ಕೇಳಿ. ಇಲ್ವಾ? ಮತ್ತೆ? ಆಯ್ತು, ಹೇಳ್ತಾ ಇಲ್ವಾ ಅವ್ರು ಏನ್ ನಾನು? ಬೇಕಾದ್ರೂ ಬಿಡಿ. ಹೇಳಿ, ನಾವು ಕೇಳ್ಕೊಂಡ್ಬಿಡ್ಬೇಕು. ಆಯ್ತು, ಅಲ್ಲ, ಬಿಡಿ. ನಮ್ಮನ್ನ ಓಡಿಸ್ಬಿಡ್ತಾರೆ ಒಂದ್ ನಿಮಿಷ ಇವ್ರು. ಇರಿ. ಒಂದ್ ನಿಮಿಷ ಓಡ್ಸಕ್ಕೆ ತಗೊಳ್ಳಿ. ಯಾರು ದೇಶ ಓಡಿಸಲ್ಲ ಅಂತ ಎಲ್ಲೂ ಹೇಳ್ತಾ ಆಗಲ್ಲ ಇದ್ದೀನಿ. ಸರ್. ಹಾ, ಅದನ್ನೇ ಹೇಳ್ತಾ ಇರೋದು. ಬಿಡಿ. ನಾನು ಅದನ್ನೇ ಆಯ್ತು, ಹೇಳ್ತಾ ಇರೋದು. ಚರ್ಚೆ ಹೋಗೋಣ, ಇರಿ, ಬಿಡಿ ಅದನ್ನ. ಆಯ್ತು, ಬಿಟ್ಬಿಡಿ ಇವತ್ತು ಅದನ್ನ. ಹೇಳಿ. ದೇಶದಲ್ಲಿ ಹಾ. ಇವತ್ತು ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರೆಲ್ಲ ನಮ್ಮ ದೇಶಭಕ್ತ ಮುಸಲ್ಮಾನ್ರೆ. ನಾವು ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳಿದ್ರು, ಈ ದೇಶ ವಿಭಜನೆ ಆದಾಗ ದೇಶದಲ್ಲಿರೋ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದ ಹಿಂದೂಗಳು ವಾಪಸ್ ಬರಬೇಕು ಅಂತ. ಅವತ್ತು ನಮ್ಮ ದೇಶಭಕ್ತ ಮುಸಲ್ಮಾನರು ನಾವು ಹೋಗೋದಿಲ್ಲ, ಹುಟ್ಟಿದೀವಿ ಇದೇ ಭೂಮಿಯಲ್ಲಿ ಹುಟ್ಟಿದೀವಿ, ಇದೇ ಭೂಮಿಯಲ್ಲಿ ಸಾಯ್ತೀವಿ ಅಂತ ಉಳ್ಕೊಂಡಿದ್ದಾರೆ. ಅವರೇ ಇವರು. ಇವತ್ತು ಅವ್ರು ಬಿಟ್ಟು ಇವತ್ತು ಬೇರೆ ಕೇಳ್ಕೊಳ್ಳಿ. ಅವತ್ತು ಹಿಂದೂ ಮುಸಲ್ಮಾನರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಈಗ ರಾಮ ಮಾತಾಡ್ತಾ ಇಲ್ಲ. ಮಂದಿರವನ್ನ ಬಿಗ ಹಾಕಕ್ಕಾಗತ್ತಾ? ಹೇಗ್ ಸಾಧ್ಯ ಆಗ್ತದೆ? ಅದನ್ನ ಈ ಕೇಳ್ತಾ ಕಾಂಗ್ರೆಸ್ ಇರೋದು ಅವ್ರು ನಾನು. ಅದ್ರ 100 ಬಗ್ಗೆ ಅವತಾರ ಮಾತಾಡಲ್ಲ ಆಗಲ್ಲ. ನಾವು. 140 ಅದನ್ನ ಬಿಟ್ಕೊಂಡು ವರ್ಷದ ಬೇರೆ ಬೇರೆ ಹಿರಿಯ ಕಡೆ ರಾಜಕೀಯ ನಾಳೆ ಪಕ್ಷ ಅದು. ದಿವಸ, ಅವ್ರ ಕೈ ನಾಳೆ ಸಾಧ್ಯ ದಿವಸ ಆಗೋದಿಲ್ಲ. ಆಯ್ತು, ಒಂದ್ ಆಯ್ತಪ್ಪ, ನಿಮಿಷ ಈಗ ಕೇಳಿ. ಕಾಂಗ್ರೆಸ್ ಬಂತು ಒಂದ್ ಅಂತ ನಿಮಿಷ ಹೇಳಿ. ಕೇಳಿ. ಒಂದ್ ನಿಮಿಷ ಒಂದೇ ಫಾರೂಕ್ ಒಂದ್ ನಿಮಿಷ ಅವರೇ. ಕಾಲಾವಕಾಶ. ಇಲ್ಲ, ನಂದು ಒಂದೇ ಬ್ರೇಕ್ ನಿಮಿಷ. ಬ್ರೇಕ್ ಆಗುತ್ತೆ ನಾನು ಬೇರೆ ಮಿಡ್ಲಲ್ಲಿ. ಏನು ಮಾತಾಡಲ್ಲ. ಒಂದೇ ಒಂದ್ ನಿಮಿಷ. ನಾಳೆ ದಿವಸ ಏನಾದ್ರೂ ಬಹುಮತದಲ್ಲಿ ಕಾಂಗ್ರೆಸ್ ಬಂದ್ರೇನು, ಅವರು ಅಪ್ಪಿತಪ್ಪಿ ಏನಾದ್ರೂ ರಾಮ ಮಂದಿರಕ್ಕೆ ಧಕ್ಕೆ ತರೋ ಕೆಲಸ ತಗೊಂಡ್ಬಂದ್ರೇನು, ನಾವು ಮುಸಲ್ಮಾನರು ಸುಮ್ಗೆ ಕುತ್ಕೊಳ್ಳಲ್ಲ. ಯಾಕಂದ್ರೆ ಒಂದು ಸಲ ರಾಮ ಮಂದಿರ ಆದ್ಮೇಲೆ ಅಲ್ಲಿ ಯಾವುದೇ ಕಾರಣಕ್ಕೆ ನಾವು ಹೋಗಿ ಅದನ್ನ ನೀವು ತೆಗೆದಾಕ್ಬಿಟ್ಟು ನೀವು ಮಸೀದಿ ಕಟ್ಟಿ ಅಥವಾ ಅದನ್ನ ಬೇರೆ ಹೇಳ್ಬಿಡಿ. ಏನಾದ್ರೂ ಮಾಡಿ ಅದನ್ನ ಇವತ್ತು ಹೇಳ್ಬಿಡಿ. ನಮ್ಮ ಉದ್ದೇಶ ಇವತ್ತು ಇಲ್ಲ. ವೇದಿಕೆ ಮೇಲೆ ಹೇಳಿ. ಯಾಕಂದ್ರೆ ಇವತ್ತು ಒಂದ್ಸಲಿ TV ನಲ್ಲಿ ದೇವಸ್ಥಾನ ಜನ ಆದ್ಮೇಲೆ ನೋಡ್ತಾ ನೋಡಿ, ಇದ್ದಾರೆ. ಒಂದ್ ನಿಮಿಷ, ಹೇಳಿ. ಲಕ್ಷಾಂತರ ಇವತ್ತು ಜನ, ಅವ್ರಿಗೆ ಒಂದು ಕೋಟ್ಯಾಂತರ message ಜನ ಕೊಡಿ. ನೋಡ್ಲಿ. ಅವ್ರಿಗೊಂದು message ಕೊಡಿ. ಕೋಟ್ಯಾಂತರ ಜನ ನಾವು ಯಾವ ನೋಡ್ಲಿ. ನಾವು ಒಂದೇ ಮಾತು ಹೇಳೋದು, ನಾವು ಯಾವತ್ತೂ ಅಷ್ಟೇ ರಾಮ ಮಂದಿರಕ್ಕೆ ವಿರೋಧ ಇಲ್ಲ. ನಾವು ದೇಶಭಕ್ತ ಮುಸಲ್ಮಾನರು ನಾವು ಯಾವತ್ತೂ ಅಷ್ಟೇ ರಾಮ ಮಂದಿರಕ್ಕೆ ವಿರೋಧ ಇಲ್ಲ. ನಾವು ಯಾವತ್ತೂ ನೋಡಿ ಒಂದು ಪ್ರೊಟೆಕ್ಟ್ ತೆಗ್ದಿಲ್ಲ, ಏನು ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಇಂದ ಏನ್ ಆರ್ಡರ್ ಬಂತು ಅದನ್ನ ನಾವು ತಲೆ ಬಗ್ಗಿಸಿ ನಾವು ಅದನ್ನ ಎಕ್ಸೆಪ್ಟ್ ಮಾಡಿದೀವಿ. ರಾಜಕಾರಣಕ್ಕೋಸ್ಕರ ರಾಜಕಾರಣವಾಗಿ ನಾನು ಹೇಳ್ತಾ ಇರೋದು, ರಾಜಕಾರಣಕ್ಕಾಗಿ ಇವರು ಅಂದ್ರೆ ಮಿಸ್ಯೂಸ್ ಮಾಡ್ತಾ ಇರುವ ಯಾವುದೇ ಪಾರ್ಟಿ ಇರಲಿ, ನಾನು ಯಾವುದೇ ಹೆಸರು ತಗೊಳ್ಳಲ್ಲ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ ಸರ್, ಬಿಜೆಪಿ ಅವರು ಅಷ್ಟೇ. ಒಂದ್ ನಿಮಿಷ, ರಾಮ ಮಂದಿರ ಮುಚ್ಚಿದ ರಾಮ ಬಗ್ಗೆ ಮಂದಿರ ಹೇಳಿಲ್ಲ. ಇವತ್ತು ಕಟ್ಟಿರೋದು ಯಾವುದೇ ರಾಮ ಮಂದಿರ ಸರ್ಕಾರ ಅಲ್ಲ. ನಾವ್ ಹೇಳಿಲ್ಲ. ನೀವು ಮೊದಲನೇದಾಗಿ ನೀವು ಕಾಂಗ್ರೆಸ್ ಅವ್ರ ಬಗ್ಗೆ ಹೇಳಿ. ಮಾನ್ಯ ಪ್ರಧಾನಮಂತ್ರಿಯವರು ರಾಮ ಮಂದಿರಕ್ಕೋಸ್ಕರ ಅವತ್ತಿನಿಂದಾನು ವಾಜಪೇಯಿ ಕಾಲದಿಂದ ಅಡಾನಿ ಇವರು ಅವರಿಂದಾನು ಅವ್ರು ಫೈಟ್ ಮಾಡ್ಕೊಂಡು ಬೀದಿ ಬೀದಿ ಅಲ್ದಾಡಿ ಅವ್ರ ರ್ಯಾಲಿಗಳನ್ನ ತೆಗೆದು ಅವ್ರು ಏನೇನ್ ಮಾಡಿದಾರೆ, ಕಷ್ಟಪಟ್ಟಿದ್ದಾರೆ, ಅವ್ರ ಹೆಸರು ಯಾರ್ದು ಬರ್ತಾ ಇಲ್ಲ ಇವತ್ತು.
ಇವತ್ತು ನೀವು ಬರೇ ಏನ್ ಮಾಡ್ತಾ ಇದ್ದೀರಾ, ಬರೇ ಮೋದಿ ಮೋದಿ ಅಂತ ನೀವು ತೋರಿಸ್ತಾ ಇದ್ದೀರಾ. ನೀವು ದೇಶದ ಅವ್ರನ್ನ ನಾಯಕ, ಮರಿಬೇಡಿ. ದೇಶದ ನಾಯಕರ ಬಗ್ಗೆ ಹೇಳ್ತೀವಿ. ಇವತ್ತು ರೇ, ಇರ್ಬೋದು. ಮನೆ ಉದ್ದರೆಲ್ಲ ಇದು ಮಾಡೋದು. ಒಬ್ಬರೇ ಮನೆ ಯಜಮಾನ, ಒಬ್ಬರೇ ಯಜಮಾನ, ಪ್ರಧಾನಮಂತ್ರಿ ಅವರು. ಪ್ರಧಾನಮಂತ್ರಿ ಹೆಸರು ಹೇಳಲೇಬೇಕು. ಅವ್ರ ಹೆಸರು ಹೇಳಲೇಬೇಕಾಗಿದೆ. ಅವ್ರ ವ್ಯರ್ಥನ ಅದು. ಯಾರು? ಅವ್ರು ಕೊಟ್ಟಿರೋ ಎಲ್ಲರ ಹೆಸರು ವ್ಯರ್ಥನ ಅದು. ಇದೆ. ನಾವೆಲ್ಲರೂ ನೋಡಿ. ಅವರು ಕೂಡ ಯಾರು? ಈಗ ಅವರು ಕೂಡ ಆ ಒಂದು ಲಾಠಿ ಚಾರ್ಜ್ ಆದಾಗ ಅವರು ಕೂಡ ಇದ್ದಾರೆ. ಇವತ್ತು ನಾವು ಇದ್ದಾರೆ. ಕೇಳೋದು ನೀವು ಹೇಳಿ. ದೇಶದ ನಿಮ್ಮ ದೇಶದ ಮನಸ್ಸಿನ ಜನ ಮೇಲೆ ಇವತ್ತು ಇಟ್ಕೊಂಡು ಹೇಳಿ. ಆತ್ಮದಲ್ಲಿ ಇಟ್ಕೊಂಡಿದ್ದಾರೆ ರಾಮನನ್ನ. ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಇದ್ದಾರೆ. ಅವತ್ತಿದ್ದಾರೆ. ಅವತ್ತಿಂದನೇ ಇದ್ದಾರೆ. ನರೇಂದ್ರ ಮೋದಿ ಅವರು ಇದ್ದಾರೆ, LK ಅಡ್ವಾಣಿ ಅವರು ಇದ್ದಾರೆ, ವಾಜಪೇಯಿ ಇದ್ದಾರೆ. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಅವರು ಕೂಡ ಕರಸೇವಕರಾಗಿದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಕರಸೇವಕರಾಗಿದ್ದಾರೆ. ಅಡ್ವಾಣಿ ಅವರು ರಥಯಾತ್ರೆಯನ್ನು ಶುರು ಮಾಡಿದಂತ ಸಂದರ್ಭದಲ್ಲಿ ಅದರ ನೇತೃತ್ವ ವಹಿಸಿದ್ದೆ ನರೇಂದ್ರ ಮೋದಿ ಅವರು. ಅಲ್ಲಿಂದ ಮೋದಿ ಅವರು ತನ್ನ ನೇತೃತ್ವ ವಹಿಸಿಕೊಂಡು ಇಡೀ ಭಾರತದಾದ್ಯಂತ ರಥಯಾತ್ರೆ ಮುನ್ನಡೆಸಿದ್ದೆ ಮೋದಿ ಅವರು. ಆಯ್ತಾ, ಅಲ್ಲಿಂದನೂ ಇದ್ದಾರೆ ಅವರು, ಇಲ್ಲ ಅಂತ ಹೇಳೋದಲ್ಲ. ಅಲ್ಲಲ್ಲ, ನಾವು ಒಬ್ಬರಿಗೆ ಅಂತ ಅಲ್ಲ, ಇರ್ಲಿಲ್ಲ ಅಂತ ಹೇಳೋದಕ್ಕೆ ಹೇಳಿದೆ. ಓಕೆ, ದೇಶದ ಪ್ರಧಾನಮಂತ್ರಿ ಬಿಡಿ, ಆಯ್ತು ಬಿಡಿ, ಅದನ್ನ ಅಲ್ಲಿಗೆ ಬಿಡಿ, ಆಯ್ತು. ನಾನು ಎಲ್ಲ ನನ್ನ ಮುಗ್ದಿಲ್ಲ. ಅವ್ರು ಮುಗಿಸಿ ಬೇಗ, ನಾನು ಅವ್ರಿಗೆ ಹೋಗ್ಬೇಕು. ಬೇಗ ಇವತ್ತು ನಾನು ಬೇಗ ಮುಗಿಸಿ ನನಗೆ ಒಂದು 30 ಸೆಕೆಂಡ್ ಅಲ್ಲಿ ಮುಗಿಸ್ಬಿಡಿ. ನಾನು ಅವ್ರಿಗೆ ಹೋಗ್ಬೇಕು. ನಾನು ಕೇಳ್ತಕ್ಕಂಥದ್ದು ಇಷ್ಟೇನೆ, ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರನ್ನ ನಾವು ಯಾರು ವಿರೋಧ ಮಾಡ್ತಾ ಇಲ್ಲ. ದೇಶಭಕ್ತ ಮುಸಲ್ಮಾನರು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ, ನಮ್ಮ ಜೊತೆಲೂ ಇದ್ದಾರೆ. ದೇಶಕ್ಕೆ ಅವತ್ತಿನ ದಿನ ರಾಮ ಮಂದಿರದ ದಿವಸ ಹೆಣ್ಮಕ್ಳು ಆರತಿ ಬೆಳಗ್ಗೆ ಒಳಗಡೆ ಕರೆದು ರಂಗೋಲಿ ಬೀಸಿ ಕರೆದಿದ್ದಾರೆ, ರಾಮ ಮಂದಿರನ ಸ್ವಾಗತ ಮಾಡಿದ್ದಾರೆ. ಇವತ್ತು ಯಾರಿಗೂ ಬೇಕಾಗಿಲ್ಲ ರಾಮ ಮಂದಿರಕ್ಕೆ ಬೀಗ ಹಾಕ್ಬೇಕು ಅನ್ನೋದು. ಈ ಕಾಂಗ್ರೆಸ್ ಅವ್ರು ಮಾಡ್ತಕ್ಕಂಥ ಕುತಂತ್ರಗಳಿಗೆ ಬಲಿ ಆಗಬಾರ್ದು ಒಂದು. ಆಮೇಲೆ ವಿಷಯನ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಕ್ಕಂಥ ಜನಕ್ಕೆ ಒಂದು ಬುದ್ಧಿಮಾತು ಇಷ್ಟೇ ನನ್ನದು. ಇವತ್ತು ದೇಶದಲ್ಲಿ ರಾಮ ಮಂದಿರಕ್ಕೆ ಬೀಗ ಹಾಕೋನೋ ವಿಷಯ ಬಂದಾಗ ನಾವು ಯಾವ ಕಾರಣಕ್ಕೂ ಈಗ ಹೇಳಿಲ್ಲ, ನಮ್ಮ ದೇಶಭಕ್ತ ಮುಸಲ್ಮಾನ್ ಸೋದರ ಯಾವ ಕಾರಣಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರು. ಕಾಂಗ್ರೆಸ್ ಯಾವ ಕಾಲಕ್ಕೆ ಬರುತ್ತೆ? ಬರೋದಿಲ್ಲ. ಇರ್ಲಿ, ಅದು ಯಾವುದೋ ಒಂದು ಮಿಷಿನ್, ಜನ ಓಟ್ ಹಾಕೋ ಮಿಷಿನ್. ಈಗ ಲಘುವಾಗಿ ಮಾತಾಡೋದೆಲ್ಲ ಮಾಡಕ್ ಹೋಗ್ಬೇಡಿ. ಇದು ಲಘುವಾಗಿ ಲಘುವಾಗಿ ಮಾತಾಡಕ್ ಹೋಗ್ಬೇಡಿ. ಮತದಾರರಿಗೆ ಈಗ ನಾನ್ ಕೇಳೋದಿಷ್ಟೇ, ಇವತ್ತು ನೀವು ದೇಶನ ಮೆಚ್ತಿರೋ ಬಿಡ್ತಿರೋ, ಆದ್ರೆ ದೇಶದ ಭಕ್ತರು ಮುಸಲ್ಮಾನರಂತೂ ದೇಶಭಕ್ತ ಮುಸಲ್ಮಾನರು ಈಗ ಒಂದು ಫಾರೂಕ್ ಅವರೇ, ಈಗ ಇಂಥ ಹೇಳಿಕೆಗಳಿಂದ, ಕಾಂಗ್ರೆಸ್ನ ಇಂಥ ಹೇಳಿಕೆಗಳಿಂದ ಅದು ಸಹಜವಾಗಿ ಬರುವಂತದ್ದೇ ಮುಸಲ್ಮಾನರ ಮೇಲೇನೆ ಬರೋದು. ಸಹಜವಾಗಿ ಕಾಂಗ್ರೆಸ್ ಹಿಂಗ್ ಹೇಳಿಕೆ ಕೊಟ್ಟಾಗ ನೀವ್ಯಾರು ಏನು ಹೇಳಲ್ಲ, ಒಂದ್ ನಿಮಿಷ ಕೇಳಿ. ಹೇಳಿಕೆ ಕೊಟ್ರೆ ಮುಸಲ್ಮಾನರು ಇದನ್ನ ಓಲೈಕೆ ಅಂತ ಯಾಕೆ ಓಲೈಕೆ ಮಾಡ್ತಾರೆ ಸರ್? ಏನಂತೀರಿ ನೀವು? ಈ ನೀವೇನು ಹೇಳ್ತೀರಿ ಇಲ್ಲಿ? ಆಯ್ತು, ನಾವಿದನ್ನ ಚೇಂಜ್ ಮಾಡ್ತೇವೆ, ಒಂದು ವಿಶೇಷ ಟೀಮ್ ರಚಿಸಿ ಇದನ್ನ ಚೇಂಜ್ ಮಾಡ್ತೀವಿ ಅಂತಂದ್ರೆ ಇದರ ಅರ್ಥ ಏನು, ಹಿನ್ನೆಲೆ ಏನು? ಒಂದ್ ನಿಮಿಷ ಹೇಳ್ತೀನಿ. ನೀವೇನು ಹೇಳಿಲ್ಲ, ಮುಸಲ್ಮಾನರು ಏನು ಹೇಳಿಲ್ಲ, ಆದ್ರೆ ಅದನ್ನೇ ಹೇಳ್ತಾ ಇರೋದು ನಾನು. ಇದು ಹೋಲೈಕೆ ಮಾಡ್ತೀರಾ? ಬರೋದಲ್ಲಿಗೆ ಯಾಕೆ ಓಲೈಕೆ ಮಾಡ್ತಾರೆ ಅಂದ್ರೆ ಫಾರೂಕ್ ಅವರೇ, ಇವತ್ತು ನೀವು ಇಲ್ಲಿ ಏನು KG ಹಳ್ಳಿಯಲ್ಲಿ ಗಲಾಟೆ ಆಯಿತು, ಅದನ್ನು ನಿಮ್ಮ ಮುಸಲ್ಮಾನರು ಸಮರ್ಸ್ಕೊಂಡ್ರು. ಮೊನ್ನೆ ಧಾರವಾಡದಲ್ಲಿ ಘಟನೆ ಆಯಿತು, ಹುಬ್ಳಿಯಲ್ಲಿ ಘಟನೆ ಆಯಿತು. ಅದನ್ನ ನೀವು ಯಾರು ಖಂಡಿಸ್ತಾ ಇಲ್ಲ, ಅದಕ್ಕೆ ನೀವು ಅಪರಾಧಿಗಳಾಗ್ತಿದ್ದಾರೆ ಹೊರತು. ನಾನು ಹೇಳ್ತೀನಿ ಕೇಳಿ, ಇದನ್ನ ಇದನ್ನ ಯಾಕೆ ನಾನು ಹೇಳ್ತೀನಿ ಕೇಳಿ, ಇದನ್ನ ತಲೆದಂಡ ಕಟ್ತಾ ಇದ್ದಾರೆ ಹೊರತು ಇದನ್ನ ವಿರುದ್ಧವಾಗಿ ಇವತ್ತು ಯಾವುದೇ ಮುಸಲ್ಮಾನರು ಎದ್ದಿಲ್ಲ. ಅದಕ್ಕೋಸ್ಕರ ನಿಮಗೆ ತಲೆದಂಡ ಕಟ್ತಾ ಇದ್ದಾರೆ ಹೊರತು ಬೇರೆ ಇದರಿಂದ ಅದ್ರಲ್ಲೇನು ಲಾಭ ಇಲ್ಲ. ಅವ್ರಿಗೆ ಗೊತ್ತಿದೆ ಹೆಂಗೂ ನಾವು ಸೋಲ್ತಾ ಇದ್ದೀವಿ. ಮಾತಾಡಬೇಕಾಗಿತ್ತು, ಇವತ್ತು ಬಂದು ಅಲ್ಲಲ್ಲ, ನಾನು ಹೇಳ್ತಾ ಇರೋದು ನಿಮಗಲ್ಲ, ನಿಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ. ಹಂಗೇನಾದ್ರೂ ಇದ್ದಿದ್ರೆ ಇವತ್ತು ಬಂದು ಸಮರ್ಥನೆ ಮಾಡ್ಕೋಬೇಕಾಗಿತ್ತು, ಅಥವಾ ಇಲ್ಲ ನಾವು ಹಂಗೆ ಹೇಳಲಿಲ್ಲ, ಅಥವಾ ಆತರ ಚರ್ಚೆನೇ ಆಗಿಲ್ಲ ಅನ್ನೋದಾದ್ರೂ ಹೇಳ್ಬೇಕಾಗಿತ್ತು. ಅದನ್ನು ಚರ್ಚೆನೂ ಆಗಿಲ್ಲ ಅಂತ ಹೇಳೋಕ್ಕೂ ಬರಲಿಲ್ಲ. ಇದನ್ನ ನಾವು ಸತ್ಯ ಅಂತ ಒಪ್ಕೋಬೇಕಾಗತ್ತೆ, ಆಚಾರ್ಯ ಅವರು ಹೇಳಿದ್ದು ನಿಜ ಅಂತ ಒಪ್ಕೋಬೇಕಾಗತ್ತೆ. ಅದಕ್ಕೋಸ್ಕರನೇ ಇವರು ಬರಲಿಲ್ಲ ಅಂತ ಅನ್ಕೋಬೇಕಾಗತ್ತೆ. ಮುಸಲ್ಮಾನರು ಯಾಕೆ ಹೋಲಿಕೆ ಸುಂದರೇಶ್ ಅವರೇ, ಫಾರೂಕ್ ಅವರೇ, ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಸಮಯ ಆಗಿದೆ. ಚರ್ಚೆ ಮಾಡ್ತಾ ಹೋದರೆ 1 ಗಂಟೆನೂ ಸಾಕಾಗಲ್ಲ, ಸಾಕಷ್ಟಿದೆ ಮಾತನಾಡೋದಕ್ಕೆ. ಓಕೆ, ನೋಡೋಣ
400 ಸೀಟ್ ಬರಲಿಲ್ಲ ಅಂತಂದರೆ ಅಥವಾ ಕಮ್ಮಿ ಆಯಿತು ಅಥವಾ ಕಾಂಗ್ರೆಸ್ಸೇ ಬಂತು ಅಂತಂದರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯನಾ? ರಾಮ ಮಂದಿರಕ್ಕೆ ಬೀಗ ಹಾಕಕ್ಕೆ ಸಾಧ್ಯನಾ? ಸುಪ್ರೀಂ ಕೋರ್ಟ್ನ ತೀರ್ಪನ್ನು ವಿರೋಧಿಸೋದಕ್ಕೋ ಅಥವಾ ತೀರ್ಪನ್ನು ಬದಲಿಸ್ತೇವೆ ಅಂತ ಹೇಳೋದಕ್ಕೆ ಸಾಧ್ಯನಾ? ಇದೆಲ್ಲವೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ ದೇಶದಲ್ಲಿ. ನೋಡೋಣ, ಯಾಕಂದರೆ ಇಲೆಕ್ಷನ್ ಟೈಮು ಒಂದು ಹೇಳಿಕೆಗಳು ಬರ್ತವೆ, ಅದರ ಮೇಲೆ ಚರ್ಚೆ ಆಗ್ತವೆ. ಎಲ್ಲ ರಿಸಲ್ಟು ಜೂನ್ 4ನೇ ತಾರೀಕಿಗೆ ಗೊತ್ತಾಗುತ್ತೆ. ಇದು ಈ ಕ್ಷಣದ ವಿಶೇಷ. BTV, ಇದು ಭರವಸೆಯ ಬೆಳಕು. Did it